ಬಾಹ್ಯ ಅಂದ್ರೆ ಹೊರಗೆ, ಯಾರು ಹೊರಗೆ ಪದಾರ್ಥ ಒಪ್ಪ್ಯಾರ ಆ ಹೊರಗೆ ಪದಾರ್ಥ ಒಪ್ಪಲ್ಪಟ್ಟಂಥವ್ರ ಆತ್ಮಖ್ಯಾತಿವಾದಿಗಳದ ಮತ್ತು ಅದ್ವೈತವಾದಿಗಳ ಕಡೆಯಿಂದ ಖಂಡನೆ. ठीक है, तथापि दोन्ही आत्मख्यातिवाद असंगती है. दोन्ही आत्मख्यातिवाद असंगति काय ते रजताधिक पदार्थ स्वप्न विना जागरण में अंतर अप्रसिद्ध है. ಬೆಳ್ಳಿ ಮೊದಲಾದವುಗಳ ಪದಾರ್ಥ ಸ್ವಪ್ನವನ್ನು ಬಿಟ್ಟರೆ, ಸ್ವಪ್ನದಲ್ಲಿ ಎಲ್ಲ ಪದಾರ್ಥಗಳು ತೋರ್ತಾರೆ. ಇದೇ ಪದಾರ್ಥ ತೋರ್ಬೇಕಂತ ಹೆಂಗಿಲ್ಲ. ಯಾವ್ಯಾವ ಸಂಸ್ಕಾರ ಅದಾವ ಆ ಸಂಸ್ಕಾರಾನುಸಾರವಾಗಿ ಅವ್ರವ್ರ ಅಂತಃಕರಣದ ಕನಸಿನೊಳಗೆ ಎಲ್ಲ ಪದಾರ್ಥಗಳು ತೋರ್ತಾವ. ಜಾಗರಣ ಮೇ ಅಂತರ ಪ್ರಸಿದ್ಧ है. ಜಾಗರಣದಾಗ ಬಿಟ್ಟರೆ ಸ್ವಪ್ನದಲ್ಲಿ ಅಂತರ ಅಪ್ರಸಿದ್ಧ है. ರಜತಾಧಿಕ ಪದಾರ್ಥ ಬೆಳ್ಳಿ ಮೊದಲಾದವುಗಳು ಪದಾರ್ಥವು ಸ್ವಪ್ನದ ಕನಸವನ್ನು ಬಿಟ್ಟು ಯಾವ ಪದಾರ್ಥನೂ ಜಾಗರಣದಲ್ಲಿ ಎಚ್ಚರಿಕೆಯಾಗಿ ಜಾಗೃತದಾಗ ಒಳಗೆ ಇವು ಅಪ್ರಸಿದ್ಧ. ಈ ಎಚ್ಚರಿಕೆಯಾಗ ಪದಾರ್ಥಗಳು ಏನದಾವ ಇವು ಒಳಗೆ ಎಚ್ಚರಿಕೆಯಾಗ ಒಳಗಂತೂ ಅಪ್ರಸಿದ್ಧ. ಕನಸಿನಾಗ ತೋರ್ತಾವೆ, ಕನಸಿನಾಗ ಹುಲಿನೂ ತೋರ್ತದೆ, ಒಳಗೆ ಕನಸಿನಾಗ ಹುಲಿನೂ ತೋರ್ತದೆ. ಬಾಹ್ಯ ಸ್ವಭಾವಂಕು ಬ್ರಹ್ಮಸ್ಥಳ ಮೇ ಅಂತರ ಕಲ್ಪನಾ ಅಪ್ರಸಿದ್ಧ ಕಲ್ಪನಾ ದೋಷ ಹೇ. ಎಲ್ಲ ಪದಾರ್ಥಗಳು ಸೃಷ್ಟಿ ಕಾಲದಾಗ ಹೊರಗೆ ಉತ್ಪತ್ತಿ ಆಗ್ಯಾವು. ಬಾಹ್ಯ ಪದಾರ್ಥ ಸ್ವಭಾವಂಕು, ಬಾಹ್ಯ ಸ್ವಭಾವ ಪದಾರ್ಥಂಕು, ಅವರ ಸ್ವಭಾವೇ ಹೊರಗಿರೋದು. ಪದಾರ್ಥಗಳ ಸ್ವಭಾವ ಎಲ್ಲ ಹೊರಗೆ ಅದಾವೆ. ಬ್ರಹ್ಮಸ್ಥಳದಲ್ಲಿ ಅಂತರ್ಕಲ್ಪನೆ, ಬ್ರಹ್ಮಸ್ಥಳದಲ್ಲಿ ಅವು ಒಳಗೆ ಅದಾವ ಅಂತಿದು ನಿಮ್ಮಲ್ಲಿ ಅಪ್ರಸಿದ್ಧ ಕಲ್ಪನಾ ದೋಷ ಇರುತ್ತದೆ. ಅಪ್ರಸಿದ್ಧ ನಿಮ್ಮ ಕಲ್ಪನಾ ಅದು, ಮತ್ತು ಬೇರೆಯವ್ರದ್ದು ಯಾರಿಗೂ ಈ ಕಲ್ಪನಾ ಇಲ್ಲ. ಏನು ಕಲ್ಪನಾ ದೋಷ ಅಪ್ರಕೃತ ವಿಷಯ ಉದ್ಭವನಂ ಕಲ್ಪನಾ. ಅಪ್ರಕೃತ ಅಂದರೆ ನೂತನ, ಯಾರ ಮೇಗ ಅಪ್ರಕೃತ ಅಲ್ಲಿಲ್ಲ ನೋಡ್ಬೋದ ಬರೀ ಅಪ್ರಕೃತ ಕಂಸದಾಗ ಅಪ್ರಕೃತ ಅಂದ್ರೆ ನೂತನ, ಅಪ್ರಕೃತ ಕಂಸದಾಗ ನೂತನ ಹೊಸತಕ್ಕೆ ಹೊಸದೇ. ವಿಷಯೋದ್ಭವನ, ವಿಷಯ ಉದ್ಭವನ, ವಿಷಯೋದ್ಭವನ ಅದಕ್ಕೆ ಅಂತಾರೆ ಕಲ್ಪನಾ. ಕಲ್ಪನಾ ಅಂದರೆ ಏನು? ಅವ್ರು ನಿಮ್ಮದು ಕಲ್ಪನಾದಿದು ಬರೀ ನಿಮ್ಮದೇನು ಇದು ಎಲ್ಲರಿಗೆ ಕಲ್ಪನೆ ಇಲ್ಲ. ನಿಮ್ಮದು ಕಲ್ಪನಾ ಮಾಡಿ ನೀವು ಹೇಳ್ಕೊತೀರಿ. ಅಪ್ರಕೃತ ಅಂದರೆ ಕಂಸಗಳು ನೂತನ, ಹೊಸದು. ನೂತನ ಅಂದರೆ ಹೊಸದು. ವಿಷಯ ಉದ್ಭವನ, ವಿಷಯ ಉದ್ಭವನ, ವಿಷಯಗಳನ್ನು ಉದ್ಭವನ ಮಾಡ್ತಿದ್ದಿಲ್ಲ, ಅದಕ್ಕೆ ಕಲ್ಪನಾ ಅನ್ಬೇಕು. ನಿಮ್ಮ ಕಲ್ಪನಾ ಇದೇನು ಮಾಡಿದಿರಲ್ಲ ಒಳಗದ, ಇದು ದೋಷದ ನಿಮ್ಮಲ್ಲಿ, ಅಪ್ರಸಿದ್ಧ ದೋಷ. ಜೋ ಪದಾರ್ಥ ಅಂತರ ಹೋಗಿತ್ತು. ಒಂದು ವೇಳೆ ಖರೇನೇ ಪದಾರ್ಥಗಳು ಒಳಗೆ ಇದ್ದಿದ್ದಾದರೆ, ಪದಾರ್ಥಗಳು ಹೊರಗೆ ಹೆಂಗೆ ಪದಾರ್ಥ ಅದಾವ ಹಂಗೆ ಪದಾರ್ಥಗಳು ಖರೇನೇ ಒಳಗೆ ಇದ್ದಿದ್ದಾದರೆ ನಮ್ಗೆ ಏನಾಗಬೇಕಾಯಿತು? ಮೈ ರಜತಂ, ಮೈ ಸಪ್ತಮಿ ವ್ಯಕ್ತಿ, ನನ್ನಲ್ಲಿ ಬೆಳ್ಳಿರುತ್ತದೆ. ಅಥವಾ ಆತ್ಮನಲ್ಲಿ ಒಳಗಂದ್ರೆ ಅಹಂ ರಜತಂ. ಆಯ್ತಾ? ಅಹಂ ಅಹಂ ಮ್ಯಾಲ ಇದು ಕೊಡಿ. ಮೈ ರಜತಂ ಖರಖರ ಬೆಳ್ಳಿ ಒಳಗೆ ಇದ್ದಿದ್ದಾದರೆ, ಖರೇನೆ ಸ್ವಾಭಾವಿಕವಾಗಿ ಬೆಳ್ಳಿ ಒಳಗೆ ಇದ್ದಿದ್ದಾದರೆ, ಹೆಂಗೆ ಬೆಳ್ಳಿ ಎಲ್ಲ ಹೊರಗೆ ಅದ, ಬೆಳ್ಳಿ ಹೊರಗೆ ಇರ್ತಾವೆ. ಬಟ್ ಬೆಳ್ಳಿ ಖರೇನೆ ಒಳಗಿದ್ದಿದ್ದಾದರೆ ನನ್ನಲ್ಲಿ ಬೆಳ್ಳಿ, ನನ್ನಲ್ಲಿ ಹೆಂಗೆ ಮೈ ಸುಖಂ, ಮೈ ಸುಖಂ, ನನ್ನಲ್ಲಿ ಸುಖ ಇದೆ ಹೆಂಗೆ ನಾವು ಅಂತೆವು, ಹಂಗೆ ನನ್ನಲ್ಲಿ ಬೆಳ್ಳಿ ಇದೆ ಅಂತ ಹಿಂಗೆ ಅನ್ಬೇಕಾಗಿತ್ತು ನೀವು. ಅಮೃತಂ ಐಸಿ ಪ್ರತಿ ಹಿಂಗೆ ಜ್ಞಾನ ಆಗಬೇಕಾಗಿತ್ತು. ಹಿಂಗೆ ಜ್ಞಾನ ಆಗ್ತದನು? ಹಿಂಗೆ ಜ್ಞಾನ ಆಗೋದೇ ಇಲ್ಲ. ಇದಂ ರಜತಂ, ಇದಂ ರಜತಂ, ಯೋ ರಜತ ಹೈ, ಇದು ಬೆಳ್ಳಿ ಇರುತ್ತದೆ. ಈ ರೀತಿ ಸೇ ರಜತಕ್ಕೆ ಬಾಹ್ಯ ಪ್ರತೀತಿ, ಅದು ನೈ ಬರ್ಕೋಬೇಕು, ಆಗಬಾರ್ದಾಗಿತ್ತು. ಎಲ್ಲಿ ಬರಿತೀವಿ ನೋಡು, ಬಾಹ್ಯ ಪ್ರತೀತಿ ಅದಲ್ಲ ಕಡೆಗೆ ಲಾಸ್ಟ್ ಕೊನೆಗೆ ಬಾಹ್ಯ ಪ್ರತೀತಿ ಅದಲ್ಲ, ಅದರ ಮುಂದೆ ಹುಯಿ ಚಾಯಿ ಅದಲ್ಲ,
ಆ ಪ್ರತೀತಿ ಹುಯಿ ನಡ್ಬರ್ಕ ನಹಿ ಅಂತ ಬರೀ ನಹಿ ಆಗಬಾರ್ದಾಗಿತ್ತು. ಹುಯಿಚೆ ಅಂದರೆ ಅವರು ಆಗಬೇಕಾಗಿತ್ತು, ನಹಿ ಹುಯಿಚೆ ಆಗಬಾರ್ದಾಗಿತ್ತು. ನಹಿ ಅಂತ ಬರ್ದು ನಹಿ ಅಂತ ಇಷ್ಟೇ ಬರೆಯೋದು. ಎರಡು ನಡ್ಬರ್ಕ ಅಟ್ರದಾಗೆ ಬರೀಬೇಕು. ಪ್ರತೀತಿ ಹುಯಿ ಅದಲ್ಲ, ಅದ್ರ ನಡ್ಬರ್ಕ ಮ್ಯಾಲ ನಹಿ ಆಗಬಾರ್ದಾಗಿತ್ತು, ಪರಂತು ಆಗುತ್ತದೆ. ठीक है. अशी प्रतीति हुई चाहिए. इदम रजतम, इस रीति से रजत की बाह्य प्रतीति नहीं हुई चाहिए. ಇದು ಬೆಳ್ಳಿ ಅಂತ ಹಿಂಗೆ ಹೊರಗೆ ಜ್ಞಾನ ಆಗಬಾರ್ದಾಗಿತ್ತು. ಕಿಂತು ನನ್ನಲ್ಲಿ ಬೆಳ್ಳಿ ಐತಿ, ಕರೋಕರ್ವೇ ಬೆಳ್ಳಿ ಒಳಗಿದ್ದಿದ್ದಾದರೆ, ಕರೇನೇ ಬೆಳ್ಳಿ ಹೊರಗೆ ಹೆಂಗದವ ಹಂಗೆ ಒಳಗೆ ನೀ ಬೆಳ್ಳಿದ್ದಾವ ಅಂತಂದರೆ ನನ್ನಲ್ಲಿ ಬೆಳ್ಳಿ ಐತಿ ಹಿಂಗಾಗಬೇಕಾಗಿತ್ತು. ಹೊರಗೆ ಬೆಳ್ಳಿ ಐತಿ ಅಂತ ಹಿಂಗೆ ಜ್ಞಾನ ಆಗಬಾರ್ದಾಗಿತ್ತು. ಇದು ಬೆಳ್ಳಿ ಅಂತಾರಲಿಲ್ಲ. ಆಯ್ತಾ? ಅವ್ರದ್ದು ಐಶೇ ಕಹಿ. ಮತ್ತು ಅವ್ರ ಪೈಕಿನೇ ಹಿಂಗೆ ಯಾರೋ ಒಬ್ಬರು ಸಿದ್ಧಾಂತಿಗಳು ಅಂತ ಅವ್ರದ. ಈಗ ಸಿದ್ಧಾಂತ ಖರೇನೇ ಬೆಳ್ಳಿ ಒಳಗೆ ಐತಲ್ಲ ನಿಮ್ಮಲ್ಲಿ, ಸಿದ್ಧಾಂತಿಗಳು ನಿಮ್ಮಲ್ಲಿ ಬೆಳ್ಳಿ ಒಳಗೆ ಐತಲ್ಲ. ಯದ್ಯಪಿ ರಜತ್ ಅಂತರ ಬಾಹ್ಯ ದೇಶ ಮೇಲೆ ಹೈ ನೈ, ಇವ್ರು ಸಿದ್ಧಾಂತಿಗಳು ಅಂತಾರೆ. ಇದು ಏನು ರೀ? ಹಾಂ, ಸಿದ್ಧಾಂತಿಗಳು ನಿಮ್ಮಲ್ಲಿ ಬೆಳ್ಳಿ ಒಳಗೆ ಐತಿ, ರಜತ್ ಅಂತರ ಬಾಹ್ಯ ದೇಶ ಮೇ ಹೈ ನೈ, ಹೊರಗಿಲ್ಲವೇ ಇಲ್ಲಲ್ಲ. ತಥಾಪಿ ಅಂದರೆ ಅವ ಸಮಾಧಾನ ಹೇಳ್ತಾರೆ ಅವರು. ಹಾಂ, ಯಾವ ಒಬ್ಬ ಅಂತಾನ ಅದಕ್ಕೆ ಸಿದ್ಧಾಂತಗಳಿಗೆ ಅಂದರು ಹೇಳೋದಂದ್ರೆ ನಿಮ್ಮ ಬೆಳ್ಳಿ ಹೊರಗೆ ಐತಲ್ಲ, ಒಳಗಿಲ್ಲೇ ಅಲ್ಲ, ಒಳಗೈತಿ ಹೊರಗಿಲ್ಲೇ ಅಲ್ಲ. ಆದರೂ ಅವ ಹೇಳ್ತಾನೆ ದೋಷ ಮಾತ್ಮತೆ ಅಂತರ್ ಪದಾರ್ಥಕ್ಕೆ ಬಾಹ್ಯ ಪ್ರತೀತಿ ಹೋವೆ. ದೋಷದ ಬಲದಿಂದ ಒಳಗೆ ಇದ್ದಂಥ ಪದಾರ್ಥಗಳು ಹೊರಗ ಜ್ಞಾನ ಆಗುತ್ತದೆ, ಹೊರಜ್ಞಾನ ಆಗುತ್ತದೆ. ಅದರಂತೆ ಅನ್ನೋದು ಬಾಹ್ಯತಾ ರೂಪ ಇದಂತ, ಬಾಹ್ಯತಾ ರೂಪ ಇದಂತ ಶುಕ್ತಿ ಮೇ ಹೈ. बाह्यता रूप इदमता ಎಲ್ಲೈತಿ? शुक्ति में है. तो भी दोष के महात्मते शुक्ति की इदमता अंतर रजत में भाष्य है. ಅದರಂತೆ ಬಾಹ್ಯತಾ ರೂಪ ಇದಂತ, ಬಾಹ್ಯತಾ ರೂಪ ಇದಂತ ಕೇವಲ ಬಾಹ್ಯ ರಜತ ಇಷ್ಟೇ ತೋರಬೇಕಾಗಿತ್ತು. ಇದು ಬೆಳ್ಳಿ ಅಂತ ಹಿಂಗೆ ಆಗಬಾರ್ದು. ಕೇವಲ ಬೆಳ್ಳಿ, ಕೇವಲ ಹೊರಗೆ ಬೆಳ್ಳಿ ಅಷ್ಟೇ ಐತಿ, ಬೆಳ್ಳಿ ಐತಿ ಅಂತ ಹೊರಗಿಟ್ಟೆ ತೋರಬೇಕು. ಇದು ಬೆಳ್ಳಿ ಅಂತ ಹಿಂಗೆ ತೋರಬಾರ್ದಾಗಿತ್ತು. ಬೆಳ್ಳಿ ಐತಿ, ಇದು ಬೆಳ್ಳಿ ಐತಿ ಅಂತ ಹಿಂಗೆ ಆಗಬಾರ್ದು. ಬರೀ ಕೇವಲ ಬೆಳ್ಳಿ ಐತಿ ಇದು. ಆದರೂ ಅವ್ರು ಏನು ಹೇಳ್ತಾನ ಕಿ ಇದಂ ರಜತಂ ಇರಿಸುತ್ತೆ ಎಲ್ಲೈತದು ಹಾಂ, ದೋಷಕ್ಕೆ ಮಾತ್ಮತೆ ಶುಕ್ತಿಗೆ ಇದಂತ ಅಂತರನ್ನು ಬರ್ದ್ರಿ ಒಳಗೆ ಇದಂತ ಅಂತರ್ರಜತ್ ಮೇ ಭಾಷೆ ಹೈ. ಹೊರಗ ಇರುವ ಯಾವ ಇದಂತ ಬಾಹ್ಯತಾ ರೂಪ ಇದಂತ ಶುಕ್ತಿ ಮೇ ಹೈ. ಇದಂತ ಇದು ಶುಕ್ತಿ ಇದೆಯದ, ಇದಂತ ಇದೆ ಅನ್ನೋದ ಶುಕ್ತಿ ಇದೆ. ಆದರೂ ದೋಷದ ಮಹಾತ್ಮದಿಂದ ಶುಕ್ತಿಯಲ್ಲಿರುವ ಇದಂತ ಒಳಬೆಳೆಯಲ್ಲಿ ತೋರುತ್ತದೆ. ज्या दोषते ಅಂತರ ರಜತ್ ಬಾಹ್ಯ ಉಪಜೆ ಹೈ. ಯಾವ ದೋಷದಿಂದ ಒಳಗಿರುವ ಬೆಳೆ ಅಲ್ಲ, ದೋಷದಿಂದ ಹೊರಗೆ ತೋರುತ್ತದೆ. ಒಳಗೆ ಅದ ಬೆಳೆ ಕರೆ ಹೊರಗೆ ತೋರಕತ್ತದಲ್ಲ, ಬೆಳೆ ಒಳಗೆ ಅದ. पण ಹೊರಗೆ ಆಯ್ತಾದ ಬಾದ್ ಮಾಡ್ಯಾರ ಅವರು. ಆಯ್ತ ಅಟ್ಟೆ ಎಲ್ಲಿ ಏನು ಹೇಳ್ತೀನಿ ಅಲ್ಲ. ಇದಂತ ಅಂತರ ಬರೀ ಮೇಗ ಅಂತರ ಎಲ್ಲಿ ಬರೀತೀನಿ ಹೇಳ್ಬೇಕು. शुक्ति में है तो भी दोष के मात में शुक्ति की इदमता रजत में ಭಾಷೆ ಅದಲ್ಲ, ಅಂತರ ಬರಿಬೇಕಲ್ಲಿ. ಅಲ್ಲಿ ಬಟ್ಟಿಟ್ಕೋತ ಹೋದಂದ್ರೆ ನಿಮ್ಗೆ ಸಿಗ್ತದಿಲ್ಲ. ನೀ ರಜತ್ ಮೇ ಅದಲ್ಲ, ಇದಂತ ರಜತ್ ಮೇ ಅದಲ್ಲ, ಆ ಎರಡು ನಡ್ಬರ್ಕ ಅಂತರ ಅಂತ ಬರಿಬೇಕು. ಅಂದ್ರೆ ಒಳಗೆ ತೋರುತ್ತದೆ. ಅಲ್ಲಿ ಹಾಗೆ ಒಂದು ಸಿಸ್ಪೆನ್ಸಿಲ್ ತೊಗೊಂಬ, ಅದು ಹಿಡ್ಕೋತಿಲ್ಲ, ಬಟ್ ಇಟ್ಕೋತ ಹೋಗು. ಈಗ ಮುಂದೆ ಓದ್ ನೋಡಿ. ಈಗ ಯಾವ ದೋಷ ಜಾ ದೋಷತೆ ಅಂತರ ರಜತ, ಅಲ್ಲೊಂದು ಬಾಹ್ಯ ಬರಿಬೇಕು. ಬಾಹ್ಯ ಉಬ್ಜೆ ಹೇ,
ಬರೀ ಇಲ್ಲಲ್ಲ ಬಾಹ್ಯ ಉಬ್ಜೆ ಯಾವ ದೋಷದಿಂದ ಒಳಗಿರುವ ಬೆಳ್ಳಿ ಹೊರಗೆ ಹುಟ್ಟಿರುವುದೋ ಹೊರಗೆ ತೋರಿರುವುದೋ ಹಾಂ ತಾ ದೋಷತೆ ಅದೇ ದೋಷದಿಂದಲೇ ಇಲ್ಲಿ ಒಳಗಂತ ಈಗ ಅಂತರ ಅದಲ್ಲ ಅದು ಪೂರ್ಣ ಕಾಟೆ ಹೊಡೆದಬೇಕು ಗೋಲ್ ಮಾಡ್ರಿ ಅದಕ್ಕೆ ಅದೇ ದೋಷದಿಂದ ಬಾಹ್ಯ ಉಪಜೆ ರಜತಮೆ ಬೆಳ್ಳಿ ಹೊರಗೆ ತೋರ್ಲಿಕತ್ತದ ಬಾಹ್ಯ ಶುಕ್ತಿಗೆ ಇದಮತಾ ಭೀ ಪ್ರತೀತಿ ಹೋಗೇ ಅವರು ಇದು ಇಟ್ಟೆ ಬೇಳೆ ಅಟ್ಟೆ ತೋರಬೇಕಾಗಿತ್ತು ಮ್ಯಾಲೆ ಹೇಳಿದ್ರಲ್ರಿ ಅನ್ಸಿದ ನೋಡ್ರಿ ಬೇಳೆ ಅಟ್ಟೆ ತೋರಬೇಕು ಇದು ಬೇಳೆ ಅಂತ ತೋರಬಾರ್ದು ಮ್ಯಾಲೆ ಹೇಳಿದ್ರಲ್ಲ ಬೇಳೆಯ ಅಟ್ಟೆ ಇದು ಬೇಳೆ ಅನ್ಬಾರ್ದು ಅದಕ್ಕೆ ಸಂಬಂಧ ಹೇಳಕತ್ತ ಹಾಂ ಅಂದ್ರೆ ಯಾವ ರೀತಿ ಹೊರಗೆ ಇರುವ ಇದಂಥ ಶುಕ್ತಿಯಲ್ಲಿ ಅದ ಇದ್ದರೂ ಕೂಡ ದೋಷದ ಮಹಾತ್ಮದಿಂದ ಶುಕ್ತಿ ಇದಂಥ ಒಳಗಿನ ಬೆಳ್ಳಿಯಲ್ಲಿ ತೋರ್ತದೆ ಹೌದಾ ಯಾವ ದೋಷದಿಂದ ಒಳಗಿರುವ ಬೆಳ್ಳಿ ಹೊರಗೆ ತೋರುತ್ತದೆ ಇದು ನಿಮ್ಗೆ ಯಾವ ದೋಷದಿಂದ ಒಳಗಿರುವ ಬೆಳ್ಳಿ ಹೊರಗೆ ತೋರುತ್ತದೆ ಅದೇ ದೋಷದಿಂದ ತಾ ದೋಷತೆ ಅದೇ ದೋಷದಿಂದಲೇ ಬಾಹ್ಯ ಉಪಜೆ ರಜತ್ಮೆ ಹೊರಗೆ ಏನು ಬೆಳೆ ತೋರುತ್ತಲ್ಲ ಆ ಬೆಳೆಯಲ್ಲಿ ಶುಕ್ತಿಕಿ ಇದಮತಾಭಿ ತೈಸಾ ಬಾಹ್ಯ ಉಪಜೆ ತೈಸಾ ಶುಕ್ತಿಕಿ ಇದಮತಾಭಿ ಪ್ರತೀತಿ ಹೋವೆ ಮತ್ತೆ ಧ್ಯಾನದಾಗ ಆ ಅಂತರ ಗೋಲ್ ಮಾಡಿದ್ರಿಲ್ಲ ಇದಕ್ಕೆ ಅಂತರ ಉಪಜೆ ಅಂದರೆ ಒಳಗೆ ಮತ್ತು ಒಳಗೆ ಆಯ್ತೀನಿ ಮತ್ತು ಉಪಜೆ ಪ್ರಶ್ನೆ ಬರಲ್ಲ ಅವರಲ್ಲಿ ಹಾಂ ಹಾಂ ಪ್ರತೀತ್ ಹೋಗಿ ಹಾಂ ಬಾಹ್ಯ ಉಪಜೆ ರಜತಮೆ ಅಂತರ ಉಪಜೆ ಅದದು ವಾಸ್ತವಿಕ ಅಂತರಿಲ್ಲ ಬಾಹ್ಯ ಪ್ರತೀತ್ ರಜತಮೆ ಹಾಂ ಶುಕ್ತಿಗೆ ಇದಂ ಭೀ ಪ್ರತೀತಿ ಹೋಗಿ ಅದಕ್ಕೆ ಅಂತರ ಗೋಲ್ ಮಾಡಿದ್ರಿಲ್ಲ ಇಲ್ಲಾಂದ್ರೆ ಒಳಗೆ ಹುಟ್ಟಲ್ಪಟ್ಟಂಥ ಬೆಳೆ ಒಳಗೆ ಆಯ್ತೀನಿ ಮತ್ತೆ ಅದು ಕೊಡ್ತದೆ ಬಾಹ್ಯ ಈಗ ಎಲ್ಲಿ ಬರ್ತೀವಿ ಅಂತರ ಒಳಗೆ ಶಬ್ದ ನೋಡು ಅದಕ್ಕಷ್ಟೇ ಗೋಲ್ ಮಾಡಿ ಅದು ಬಾಹ್ಯ ಅಂತ ಬರೋದು ಏನು ಓದಿ ಹೆಂಗೆ ಬರ್ತೀವಿ ಅಂತರ ಅಂದರೆ ಅದು ಗೋಲೆ ಮಾಡಬೇಕು ಒಳಗೆ ಇಲ್ಲ ಹಾಂ ಮತ್ತು ಅಂತರ ಓದಬೇಡ ಗೋಲ್ ಮಾಡಿದ ಮತ್ತೆ ಯಾಕೆ ಓದ್ತೀವಿ ಅದು ಹಾಂ ಓದಿಗ ಬಾಹ್ಯ ಉಪಜೆ ರಜತ್ಮೇ ಶುಕ್ತಿ ಕೀದಂತ ಭೀ ಪ್ರತೀತ್ ಹೋಗೇ ಅಂದರೆ ಬರವಣಿಗೆನೇ ಚಲೋ ಅಂದ್ರೆ ಮತ್ತು ಎರಡು ಅಂತರೊಂದು ಬಾಹ್ಯ ಒಂದು ಎರಡು ಉಪಜೆ ಎಲ್ಲರೂ ಓದಾಳಿಗೆ ಅಂತರ ಉಪಜೆ ಬಾಹ್ಯ ಉಪಜೆ ಎರಡು ಹಿಂಗಾಗ್ಬಾರ್ದು ಅಂತರ ಒಟ್ಟು ಅಂದ್ರೆ ಕಾಟೆ ಹೊಡಿಬೇಕದು ಆಯ್ತಾ ಬರೀ ಬಾಯಿ ಅನ್ಬೇಕು ಹಾಂ ತಿಳಿತೀನಿ ಈಗ ನೋಡಿ ಕಾಯ್ದೆ ಯಾಕಂದ್ರೆ ಹೇಳ್ತಾನೆ ಈಗ ಜೋ ರಜತಕಿ ಬಾಹ್ಯ ದೇಶಮೇ ಉತ್ಪತ್ತಿ ಮಾನೇತ್ತು ಒಂದು ವೇಳೆ ಬೆಳ್ಳಿ ಹೊರಗಿನ ದೇಶದಲ್ಲಿ ಉತ್ಪತ್ತಿ ಅಂತ ಒಪ್ಪಿದ್ದಾದರೆ ತಿಸ್ ಬಾಹ್ಯ ದೇಶಮೇ ಸತ್ಯ ರಜತ ತೋ ಸಂಭವೇನೆ ಸತ್ಯ ಬೆಳ್ಳಿ ಅಂತೂ ಇಲ್ಲವೇ ಇಲ್ಲ ಬೆಳ್ಳಿ ಸತ್ಯ ಐತೇನು ಹೊರಗ ಒಳಗೆ ಸತ್ಯ ಐತಿ ಹೊರಗೆ ಸತ್ಯ ಐತೇನು ಇಲ್ಲವೇ ಇಲ್ಲ ಜಾತಿ ಅನಿರ್ವಚನೆ ಮಾನ ಹೋಗಬೇಕ ಅದಕ್ಕೆ ನಾವು ಯಾವ ಕಾರಣದಿಂದ ಅದಕ್ಕೆ ಅನಿರ್ವಚನೆ ಹೋಗಬೇಕಾಗುತ್ತದೆ ಹೊರಗೆ ತೋರ್ತಿತ್ತಂದ್ರೆ ಅದಕ್ಕೆ ಅನಿರ್ವಚನೆ ಹೇಳ್ತಿದ್ದೆವು ನಾವು ಅನಿರ್ವಚನೆ ಒಪ್ಪ ಜರೂರತೆ ಇಲ್ಲ ಅನಿರ್ವಚನೆ ಮಾನನ ಹೋಗಬೇಕ ಒಪ್ಪಬೇಕಾಗುತ್ತಿದ್ದವು ಸೊ ಅನಿರ್ವಚನೆ ವಸ್ತು ಲೋಕಮೇ ಅಪ್ರಸಿದ್ಧ ನಿಮ್ಮ ಅನಿರ್ವಚನೆ ಹೊರಗೆ ಏನು ಹೇಳ್ತಾಳೆ ಇದು ಲೋಕದಲ್ಲಿ ಒಟ್ಟು ಎಲ್ಲಿದು ಅಪ್ರಸಿದ್ಧದ ಯಾತೆ ಅಪ್ರಸಿದ್ಧ ಕಲ್ಪನಾ ದೋಷ ಹೋಗಬೇಕ ಅವ್ರು ಹೆಂಗೆ ನಿಂದು ಅಪ್ರಸಿದ್ಧ ಕಲ್ಪನಾ ದೋಷ ಕೊಟ್ಟಿದ್ರು ಇವರು ಹಾಂ ನಿಮ್ಮದೇ ಅಪ್ರಸಿದ್ಧ ಕಲ್ಪನಾ ದೋಷ ಅದ ಚಿತ್ರ ನಿಮ್ಗೆ ಅಪ್ರಸಿದ್ಧ ಕಲ್ಪನಾ ದೋಷ ಹೋಗಬೇಕ ಪರಂತು ಅಂತರ ಅಂದರೆ ನಮ್ಮ ಮತದಲ್ಲಿ ಯಾರ ಯೋಗಾಚಾರ್ಯ ಮತದಲ್ಲಿ ಅಥವಾ ಇವರು ಬಾಹ್ಯ ಪದಾರ್ಥವಾದಿ ಮತದಲ್ಲಿ ಅಂತರ್ತೋ ಸತ್ಯ ರಜತು ಉಪಜೆ ಹೈ ಒಳಗೈತಿ ಬೆಳ್ಳಿ ಒಳಗೆ ಬೆಳ್ಳಿ ಐತಿ
अंतर होणे ते ताके हान उपादान अशक्य आहे. ಒಳಗೆ ಇರೋಣದಿಂದ ಹಾನ ಅಂದರೆ ತ್ಯಾಗ, ಉಪಾದಾನ ಅಂದರೆ ಗ್ರಹಣ. ಹಾನ ಉಪಾದಾನ ಅದಲ್ಲ ಅವನಾಗ ಹಾನ ಅಷ್ಟರ ಮೇಲೆ ತ್ಯಾಗ ಅಂತ ಬರಿಬೇಕು. ಉಪಾದಾನ ವಾಸ್ತವಿಕವಾಗಿ ನೋಡಿದ್ರೆ ಏನು ರೀ, ಏನು ನಿಮ್ಮಲ್ಲಿ ಏನದ ಉಪಾದಾನ ಅಲ್ಲ, ಉಪಪಾದನ. ಉಪ ಬರಿಬೇಕು. ಗ್ರಹಣ ನಿಮ್ಗೆ ಹೆಂಗೆ ಬರಲಿ ಬರ್ತದೆ. ಹಾಂ, ಉಪಾದಾನ ಅಂದರೆ ಉಪಾದಾನ ಕಾರಣ ಹಿಂಗಾಗ್ತದೆ. ಉಪಪಾದನ ಅಂದರೆ ಗ್ರಹಣ. ಹೇಯ ಉಪಾದೇಯ ಅಂದ್ರೆ ಉಪಾದೇಯ. ಹಾಂ, ಹೇಯ ಸಾಗರದಾಗ ಒಂದು ರತ್ನಾವಳಿ. ಹೇಯ ಉಪಾದೇಯ ಅಂದರೆ ಗ್ರಹಣ, ಹೇ ಅಂದರೆ ಬಿಡುದು, ಉಪಾದೇಯ ಅಂದರೆ ಗ್ರಹಣ. ಇದಕ್ಕೆ ಇಲ್ಲಿ ಉಪಾದಾನದ ಶಬ್ದದ ಇದು ಇಲ್ಲ. ಇಲ್ಲಿ ಶಬ್ದ ಏನದ ಉಪಾದಾನ. ಉಪಾದಾನ ಅಂದ್ರೆ ಕಾರಣ ಕಡೆ ಹೋಗ್ತೇವೆ, ಅದಕ್ಕೆ ಉಪಪಾದನ ಗ್ರಹಣ. ಏನು ಉಪಪಾದನ ಎಲ್ಲಿ ಗ್ರಹಣ ನಿಸ್ತ ತ್ಯಾಗ ಗ್ರಹಣ ಇಷ್ಟು ಬರೀ ಇವಾಗ ಉಪಾದಾನ ಬರಲಿಲ್ಲ ಅಂದ್ರೂ ಅದ್ರ ಅರ್ಥ ಹೇಯ ಉಪಾದೇಯ. ನಮ್ಮ ಬ್ರಹ್ಮ ಹೇಯ ಇಲ್ಲ, ಉಪಾದೇಯ ಇಲ್ಲ. ಗ್ರಹಣ ಮಾಡ್ಲಿಕ್ಕೂ ಇಲ್ಲ, ತ್ಯಾಗ ಮಾಡ್ಲಿಕ್ಕೂ ಇಲ್ಲ. ಅಶಕ್ಯ ಯಾತೆ ಸತ್ಯ ಮಾನೇ ಬಿ. ಆದರೂ ಕೂಡ ನಾವು ಸತ್ಯ ಅಂತ ಒಪ್ಪಿದ್ರೂ ಕೂಡ ಅವುಗಳಿಂದ ಕಟ್ಕಾದ ಸಿದ್ಧಿ ಆಗೋದಿಲ್ಲ. ಸತ್ಯ ಮಾನೇ ಬಿ ಕಟ್ಕಾದಿ ಸಿದ್ಧಿ ರೂಪ ಫಲಕ ಅಭಾವ ಸಂಭವೇ. ಅವುಗಳಿಂದ ಆಭರಣಗಳಾಗುವುದೇ ಇಲ್ಲ, ಸಂಭವೇ. ಯಾತೆ ಅನಿರ್ವಚನೀಯ ವಸ್ತು ಕಿ ಕಲ್ಪನಾ ಹೋವೇ ನಹಿ. ಅನಿರ್ವಚನೀಯ ವಸ್ತು ಕಲ್ಪನಾ ನಮ್ಮಲ್ಲಿ ಆಗುವುದೇ ಇಲ್ಲ. ಯಹಿ ಅನಿರ್ವಚನೀಯ ಖ್ಯಾತಿ ಸೇ ಆತ್ಮಖ್ಯಾತಿ ಇದೆ ಲಾಘವ. ಅನಿರ್ವಚನೀಯ ಖ್ಯಾತಿ ಮತ್ತು ನಮ್ಮ ಆತ್ಮಖ್ಯಾತಿಗಳದು ಇಷ್ಟೇ ಲಾಘವ. ಅಂದ್ರೆ ಆತ್ಮಖ್ಯಾತಿಯಲ್ಲಿ ಬೆಳೆ ಉತ್ಪತ್ತಿ ಒಪ್ಪಿಲ್ಲ. ಬೆಳೆ ಉತ್ಪತ್ತಿ ಒಪ್ಪ್ಯಾರೇನು ಇಲ್ಲ. ಅದರದಿಂದ ಇದು ಲಾಘವ. ಆದ್ದರಿಂದ ಇದು ಲಾಘವ. ಈಗ ಶೋಭೆ ಅಸಂಗತೆ ಹಿಂಗೆ ನೀವು ಹೇಳಿದ್ರು ಅಸಂಗತ ಅಂತ ಇವ್ರು ಸಿದ್ಧಾಂತಗಳು ಹೇಳ್ತಾರೆ. ಮ್ಯಾಲ ಏನು ಬಾಹ್ಯ ಉಪಜೆ ರಜತ್ಕಿ ಶುಕ್ತಿಕಿ ಇದಂತ ಪ್ರತೀತೋವೆ ಅಂತ ಮ್ಯಾಲ ಹೇಳೋಣ. ನಿಮ್ಗೆ ಸಿಗ್ತದಿಲ್ಲ? ಹಾಂ ಹೇಳ ಮ್ಯಾಲೆ ಹೇಳ ನೋಡು. ಅದ್ರ ಮ್ಯಾಲೆ ಇವರು ನಿಂದಿದು ಮತ ಅಸಂಗತ. ಯಾಕೆ ಶುಕ್ತಿಕಿ ಇದಂತ ರಜತಮೇ ಪ್ರತೀತೋವೆ. ಶುಕ್ತಿಯಲ್ಲಿರುವ ಇದಂ ಶುಕ್ತಿದೆ ಇದಂತ ಅದ. ಇದಂತ ಎದರದ ಶುಕ್ತಿದೆ ಅದು. ಆ ಶುಕ್ತಿಯಲ್ಲಿರುವ ಇದಂತ ಬೆಳ್ಳಿಯಲ್ಲಿ ತೋರುತ್ತದೆ. ಶುಕ್ತಿಯಲ್ಲಿರುವ ಇದಂತ ಒಳಗಿದ್ದು ಬೆಳ್ಳಿಯಲ್ಲಿ ತೋರುತ್ತದೆ ಅಂತ ಹಿಂಗೆ ಹೇಳಿದರೆ ಯಾಕೆ ನೆತೆತೋ ಗಣೇಶೇತೋ ಅನ್ಯತಾ ಖ್ಯಾತಿ ಕಾ ಅಂಗೀಕಾರ ಹೋವೆ. ಅಲ್ಲಿದೆ ಇಲ್ಲಿ ತೋರ್ಲಿಕತ್ತದ ಅಂತೀನಿ ಅಂದು ಅಂದರೆ ನಿನ್ನ ಮತ ಅನ್ಯತಾ ಖ್ಯಾತಿ ಸ್ವೀಕಾರ ಮಾಡದಂತೆ ಆಯಿತು. ಸೊ जो इदमता प्रतीति में अन्यता ख्याति ಮಾನಿತೋ ಒಪ್ಪಿದ್ದಾದರೆ, ಮಾನಿತೋ ಅನ್ಯತಾ ಖ್ಯಾತಿ ಜರ್ ಒಪ್ಪಿದೆ ಅಂದರೆ ಮಾನ್ಲೇತರ್. ಹಾಂ ಮಾನ್ಲೇತರ್ ಒಪ್ಪಿದ್ದಾದರೆ ಮಾನ್ಲೇತರ್ ಒಪ್ಪಿದ್ದಾದರೆ ಶುಕ್ತಿ ಮೇ ರಜತತ್ವ ಧರ್ಮ ಕಿ ಅದು ಧರ್ಮೀಯ ಅಲ್ಲ, ಧರ್ಮ ಬೆಳ್ಳತ್ವ ಧರ್ಮ ಧರ್ಮೀಯ ಅದು ರಜತ ಆಯಿತು. ಹಾಂ ಅಲ್ಲ ಧರ್ಮೀಯದಲ್ಲ ಮೇಗ ಧರ್ಮೀಯ ಅಂದರೆ ಬೆಳ್ಳಿ, ಬೆಳ್ಳತ್ವ ಇದು ಧರ್ಮ. ಅಲ್ಲಿ ಧರ್ಮೀಯ ಅದಲ್ಲ ಅದು ಫಕ್ತ ಒಂದು ಈ ಕಡೆ ಕಾನ ಎಲ್ಲ ಕಾನ ತೆಗಿಲ್ಲ ಇಲ್ಲಂಟಿ ಫಕ್ತ ನಾನು ರಪಾರ್ ಇರಲ್ಲ. ಹೌದೇನ? ಶುಕ್ತಿಯಲ್ಲಿ ಬೆಳ್ಳತ್ವ ಧರ್ಮದ ಜ್ಞಾನನೂ ಕೂಡ ಅನ್ಯತಾ ಖ್ಯಾತಿ ಒಪ್ಪಬೇಕಾಗುತ್ತದೆ.
ತಿಳಿತಿಲ್ಲ. ಒಂದು ವೇಳೆ ನೀ ಅನ್ಯತಾ ಖ್ಯಾತಿ ರೀತಿಯಿಂದನೇ ಕದಾಚಿತ್ ಒಪ್ಪಿದರೆ ಅವರು ಹೆಂಗೆ ಶುಕ್ತಿಯಲ್ಲಿರುವ ಇದಂತ ಈ ಬೆಳೆಯಲ್ಲಿ ತೋರುತ್ತದೆ. ಅಂದಮೇಲೆ ಅನ್ಯತಾ ಖ್ಯಾತಿ ಮತ ನೀವು ಹೇಳಿದಂತೆ ಆಯಿತು. ಒಳಗೆ ಅಂತ ಒಪ್ಪಿದ್ರೆ ಅವರು ಏನು ಹೇಳ್ತಾರೆ, ಶುಕ್ತಿಯಲ್ಲಿ ಆ ಬೆಳ್ಳತ್ವ ಧರ್ಮದ ಜ್ಞಾನ ಅವರು ಇಲ್ಲಿ ಹೇಳಿದ್ದಾರೆ. ಮತ್ತು ಅದು ನೀವು ಒಪ್ಪಬೇಕು. ಅನ್ಯತಾ ಖ್ಯಾತಿ ನಿಶ್ಚಯ ಒಪ್ಪಬೇಕಾಗುತ್ತದೆ. ಒಂದು ವೇಳೆಗೆ ಹಿಂಗೆ ನೀವು ಒಪ್ಪಿದರೆ ಅಂತರ ರಜತಿಕಿ ಬಾಹ್ಯ ಉತ್ಪತ್ತಿ ಮಾನಿನಿ ನಿಷ್ಫಲ ಹೇ. ಅಂತರ ರಜತಿಕಿ ಒಳಗಿದ್ದು ಬೆಳ್ಳಿ ಹೊರಗೆ ಉತ್ಪತ್ತಿ ಒಪ್ಪುದು ನಿಷ್ಫಲದ. ಹೊರಗೆ ಬೆಳ್ಳಿ ಹೊರಗೆ ಒಪ್ಪುದು ನಿಷ್ಫಲದ. ಅವ ಏನಂತಾನೀಗ, ಅಂತರರಜತ್ಕಿ ಬಾಹ್ಯ ಉತ್ಪತ್ತಿ ಮಾನಿನಿ ನಿಷ್ಫಲ. ಯಾಕೆ ನಿಷ್ಫಲ? ಅವರಂತೆ ನೀವು ಒಪ್ಪಿದರೆ ಒಪ್ತಂದರೆ ಒಳಗಿದ್ದು ಬೆಳೆ ಹೊರಗೆ ಒಪ್ಪಿದೆಯಲ್ಲ, ಇದು ನಿಷ್ಫಲ ಆಯಿತು, ನಿಂದು ಅನ್ಯತೆ ಖ್ಯಾತಿ ಆಯಿತು. ಅದಕ್ಕೆ ಅವ ಏನಂತಾನ, ಜೋ ಐಸೆ ಕೈ ಅಂದ್ರೇನು ಅವ ಹಿಂಗೆ ಮತ್ತು ಅದಕ್ಕೆ ಅಂತಾನೆ. ಒಪ್ಪಿದರೆ ಹಿಂಗಾದ ಆಪತ್ತಿ ಬರ್ತದೆ ನಿಮ್ಮ ಮೇಲೆ ಅಂದಾಗ. ರಜತ ಪದಾರ್ಥ ಶುಕ್ತಿಶೇ ವ್ಯವಿತ ಹೇ. ರಜತ ಪದಾರ್ಥ ಶುದ್ಧಿಗಿಂತಲೂ ವ್ಯವಿತ ಅಂದರೆ ದೂರ ಅದ. ವ್ಯವಿತ ಅಂದರೆ ದೂರ. ನಿಮ್ಮ ತಿಳಿತಾನಿದು ಅನ್ಯತಾ ಖ್ಯಾತಿ ಎಂದು ನೀವು ಒಪ್ಪಬೇಕಾಗುತ್ತದೆ. ಒಪ್ಪಿದರೆ ಒಳಗೆ ಬೆಳ್ಳಿ ಹೊರಗೆ ಒಪ್ಪುದು ನಿಷ್ಫಲ ಆಯಿತು. ನಿಷ್ಫಲ ಅಲ್ಲ, ಅವ ಅದಕ್ಕೆ ನಿಷ್ಫಲ ಅಂತ ಅಂದುಕೊಳ್ಳೆ ಅವ ಏನಂತಾನೆ, ಆ ನೈಯಾಯಿಕರ ಮತದಲ್ಲಿ ಬೆಳ್ಳಿ ಪದಾರ್ಥ ಅಲ್ಲಿ ಬಜಾರ್ದಾಗಲ್ಲ, ಶುಕ್ತಿಗಿಂತ ದೂರ ಅದಿಲ್ಲ. शुक्ति से रजत पदार्थ शुक्ति से विविध है. ताकि धर्म में शुक्ति में प्रतीति का असंभव कहे तो ಒಂದು ವೇಳೆ ಅದರ ಧರ್ಮ ಶುಕ್ತಿಯಲ್ಲಿ ಜ್ಞಾನ ಅಸಂಭವ ಅಂತ ಅಂದಂದರೆ ನಿಂದು ಅಸಂಭವನೆ. ಹೆಂಗೆ ಅಸಂಭವ ಆಗ್ತದೆ? ಕೈ ತೇರೆ ಮತ್ ಮೇ ಬಿ ಶುಕ್ತಿ ಸೇ ವ್ಯವಿತ ಅಂತರ್ದೇಶ ಮೇ ರಜತ ಹೈ. ಇಷ್ಟರ ಅಂತರದಲ್ಲಿ ಶುಕ್ತಿ ಹೊರಗದ, ಬೆಳ್ಳಿ ಒಳಗದ, ಮತ್ತು ಇಬ್ಬರೂ ಸಮಾನೆ. ತಾಮೇ ಅಂತರ ರಜತ ಮಧ್ಯೆ ಅಂದರೆ ಒಳಗಿನ ಬೆಳ್ಳಿ. ತಾಮೇ अंतरदेश में रजत है, तामे अंतरदेश रजत में शुक्ति धर्मिदत्ता के प्रतीति अंदर ज्ञान. शुक्ति धर्म ಇದಮತಾದು ಪ್ರತೀತಿ ಅಂದರೆ ಜ್ಞಾನ. ಏನು ಅಸಂಭವ ದೋಷ ಅದ, ಇಬ್ಬರಲ್ಲಿ ಸಾಮಾನ್ಯ ಆಯ್ತು ನೋಡಿ. ಇಬ್ಬರಲ್ಲಿ ಅಲ್ಲಿದು ಇಲ್ಲಿ ತೋರ್ತಂತ ಅವ್ರನ್ನೇ ಅಂದೆ ಅಂದರೆ ನಿನ್ನಲ್ಲೇನೂ ಕೂಡ ಹೊರಗಿದ್ದು ಒಳಗೆ ತೋರ್ತದ. ಮತ್ತು ವ್ಯವಹಿತ ಸಮೀಪ ಇಬ್ಬರದು ಸಮಾನನೇ ಆಯಿತು. ತಿಳಿತ? ನೋಡ ತಿಳಿತಲ್ಲ. ಆತ್ಮಖ್ಯಾತಿವಾದತೆ ವಿಲಕ್ಷಣ ಅದ್ವೈತವಾದ का ಸಿದ್ಧಾಂತ. ಈ ಆತ್ಮಖ್ಯಾತಿವಾದಿಗಳಕ್ಕಿಂತಲೂ ವಿಲಕ್ಷಣ ಸಿದ್ಧಾಂತ ಮತ್ತು ಅದ್ವೈತ ಅಂದರೆ ಸಿದ್ಧಾಂತ. ಸಿದ್ಧಾಂತ ಮೇತೋ ಸಿದ್ಧಾಂತದಲ್ಲಿ ಏನು शुक्ति वृत्ति तादात्मक अनिर्वचनीय संबंध रजत में उपजे है. ताकू संसर्ग अध्यास कहे है. ಅದಕ್ಕೆ ನಾವು ಸಂಸರ್ಗ ಅಧ್ಯಾಸ ಅಂತೇವು. ಸಿದ್ಧಾಂತ ಮತದಲ್ಲಿ ಶುಕ್ತಿಯಲ್ಲಿ ಇರುವ ತಾದಾತ್ಮದ್ದು, ಶುಕ್ತಿಯಲ್ಲಿ ಶುಕ್ತಿ ತಾದಾತ್ಮ ಐತಿ. ಶುಕ್ತಿಯಲ್ಲಿ ಶುಕ್ತಿಯ ತಾದಾತ್ಮ ಐತಿ. ತದೇವ ಆತ್ಮಾನಾಂ ಸ್ವರೂಪ ಯಶಸ್ಸ ತಾದಾತ್ಮ. ಶುಕ್ತಿಯಲ್ಲಿ ಶುಕ್ತಿಯ ತಾದಾತ್ಮ ಐತಿ. ಯಾರು ಪ್ರಭು? ಶುಕ್ತಿಯಲ್ಲಿ ಶುಕ್ತಿಯ ತಾದಾತ್ಮ ಐತಿ. ತದೇವ ಆತ್ಮಾನಾಂ ಸ್ವರೂಪ ಯಶಸ್ಸ ತಾದಾತ್ಮ. 55 ಅಡಿಗೆ ತೆಗಿರಿ. ಹೊರಗೆ ಏನು ಅಧ್ಯಸ್ಥ ಬೆಳ್ಳಿ ಹಾವ ಏನು ಉತ್ಪತ್ತಿಯನ್ನು ಒಪ್ಪಿದೆವಲ್ಲ, ಅದು ಆ ಉತ್ಪತ್ತಿ ಒಪ್ಪುದು. ಅವು ಭಿನ್ನತಾ ಅದಾವೆ ಇದಕ್ಕಿಂತ. ಅಂದರೆ ಅಧ್ಯಸ್ಥದ ಉತ್ಪತ್ತಿ ಭಿನ್ನತಾ. ಶುಕ್ತಿಯ ತಾದಾತ್ಮ ಶುಕ್ತಿಯಲ್ಲೇ ಐತಿ. ಶುಕ್ತಿ ತಾದಾತ್ಮ ಶುಕ್ತಿಯಲ್ಲಿನೇ ಐತಿ.
पंचावन्न ಹೇಳಿ ಪಂಚಾವನ ಸಿದ್ಧಾಂತ ಮತ ಮೇತೋ ಸಿದ್ಧಾಂತ ಮತದಲ್ಲಿ ಏನು ಶುಕ್ತಿ ವೃತ್ತಿ ತಾದಾತ್ಮಕ ತಾಜಾತ್ಮ ಅಂದ್ರೆ ಅಭೇದ ಶುಕ್ತಿಯಲ್ಲಿ ಶುಕ್ತಿಯ ತಾಜಾತ್ಮ ಅಂದರೆ ಶುಕ್ತಿಯಲ್ಲೇ ಶುಕ್ತಿ ಅಭೇದ ಇರುತ್ತದೆ. ಅದರ ಅನಿರ್ವಚನೀಯ ಸಂಬಂಧ ಆ ತಾಜಾತ್ಮದ ಅನಿರ್ವಚನೀಯ ಸಂಬಂಧ ತಾಜಾತ್ಮದು ಅನಿರ್ವಚನೀಯ ಸಂಬಂಧ ಬೆಳ್ಳಿಯಲ್ಲಿ ಹುಟ್ಟುತ್ತದೆ. ಬೆಳ್ಳಿಯಲ್ಲಿ ಹುಟ್ಟುತ್ತದೆ ತಾಕು ಸಂಸರ್ಗ ಅಧ್ಯಾಸ ಕೈಯೇ ಅದಕ್ಕೆ ನಾವು ಸಂಸರ್ಗ ಅಧ್ಯಾಸ ಅಂತೇವು. ಅದಕ್ಕೆ ನಾವು ಏನಂತೇವು ಸಂಸರ್ಗ ಅಧ್ಯಾಸ ಅಂತೇವು. ಸಂಸರ್ಗ ಅಧ್ಯಾಸ ಅಂತ ಗೊತ್ತದಿಲ್ಲ ಪ್ರಭು. ಕೇವಲ ಸಂಬಂಧ ಅಧ್ಯಾಸ ಹಂಗೆ ಹೇಳಿ ನೋಡ ಪ್ರಭು. 6 ಅಧ್ಯಾಸದಾಗ ಮೊಟ್ಟ ಮೊದಲು ಕೇವಲ ಸಂಬಂಧ ಅಧ್ಯಾಸ. ಅರ್ಥ ಅಧ್ಯಾಸ ಜ್ಞಾನ ಅಧ್ಯಾಸ ಕೇವಲ ಸಂಬಂಧ ಅಧ್ಯಾಸ. ಹಾಂ ಅಂದರೆ ಏನು ಕೇವಲ ಪದ ಏನದಲ್ಲಪ್ಪ ಅದು ಆತ್ಮ ಅಧ್ಯಾಸ ಆಗೋಣ. ಕೇವಲ ಅನಾತ್ಮಗಳದ್ದು ಆತ್ಮಗಳ ಅಧ್ಯಾಸ ಅಂದರೆ ಸ್ವರೂಪತಃ ಅಧ್ಯಾಸ ಆತ್ಮ ಏನು ತಿಳ್ತೀನಿ ಮತ್ತು ಕೇವಲ ಪದ ಚೆನ್ನಾಗಿ ಹಿಂಗೆ ತಿಳಿ ಅವ್ರಿಗೆ ಹೇಳ್ರಿ ಅವ್ರಿಗೆ ನನಗೆ ಹೇಳ್ರಿ ನನಗೆ ಗೊತ್ತದ ಅದು ಕೇವಲ ಗೊತ್ತದ ಕೇವಲ ಪದ ಏನದಲ್ಲಿ ಅವ್ರಿಗೆ ಹೇಳ್ರಿ ಕೇವಲ ಪದ ಆತ್ಮದ ಸ್ವರೂಪತಃ ಅಧ್ಯಾಸ ಆಗೋನಲ್ಲ ಅಂತ ವ್ಯಾವರ್ತನೆ ಕೇವಲ ಪದದಿಂದ ಅದೇ ಜರ ಚೆನ್ನಾಗಿ ಹೇಳ್ರಿ ನೋಡ. ಅದು ಬಂದೇ ಮಾಡ್ರಿ ಅದು ಸುಮ್ಮನೆ ಅದು ನಿಮ್ಮದೇ ಆಗಲಿ ಅದ್ರೊಳಗೆ. ಹಾಂ ಮತ್ತು ಅದಕ್ಕೆ ಇಂಥವೆಲ್ಲ ನಡ್ಬರ್ಕ್ ಕೇಳಬೇಕಂದ್ರೆ ಇವೆಲ್ಲ ಆಡ್ತಾ ಪ್ರತಿಬಂಧಕ್ಕೆ ಬರ್ತಾವೆ. ಹಾಂ ಅಲ್ಲ ಕೇವಲ ಸಂಬಂಧ ಅಧ್ಯಾಸ ಅಂದ್ರೆ ಕೇವಲ ಈ ಏನು ಶಬ್ದದ ಇದು ಆತ್ಮನನ್ನು ವ್ಯಾವರ್ತ ಮಾಡಿನೇ ಆ ಆತ್ಮಂದು ಅನಿರ್ವಚನೀಯ ತಾಜಾತ್ಮ ಸಂಬಂಧದ ಅಧ್ಯಾಸ ಅನಾತ್ಮದಲ್ಲಿ ಆತ್ಮ ಅಧ್ಯಾಸ ಆಗವ ಅಲ್ಲ. ಆತ್ಮ ಅಧ್ಯಾಸ ಆಗವಲ್ಲ ಕಿಂತು ಆತ್ಮನ ಅನಿರ್ವಚನೀಯ ತಾಜಾತ್ಮ ಸಂಬಂಧದ ಅಧ್ಯಾಸ ಅನಾತ್ಮದಲ್ಲಿ. ಹಂಗೆ ಶುಕ್ತಿಯಲ್ಲಿ ಶುಕ್ತಿಯ ತಾಜಾತ್ಮದ ಅಭೇದ ಅದ. ಆದರೂ ಶುಕ್ತಿಯ ಯಾನ ತಾಜಾತ್ಮದ ಅಧ್ಯಾಸ ಆ ಬೆಳ್ಳಿಯಲ್ಲಿ ಆಗುತ್ತೆ. ಇದಕ್ಕೆ ನಾವು ಸಂಬಂಧ ಅಧ್ಯಾಸ ಸಂಸರ್ಗ ಅಧ್ಯಾಸ ಅಂತ ಹೇಳ್ತೇವೆ. ಐತಿಲ್ಲ ಸಂಸರ್ಗ ಅಧ್ಯಾಸ ಚಂದ್ರೋದಯ ಏನು ಹೇಳ್ಯಾರ ಮೇಗ ಎದಕ್ಕಂತಾರೆ ಸಂಬಂಧ ಅಧ್ಯಾಸ ಎದಕ್ಕಂತಾರೆ ಸಂಬಂಧ ಅಧ್ಯಾಸ ವಿಚಾರ ಚಂದ್ರೋದಯದಲ್ಲಿ ಹೇಳ್ತೀನಿ ನಿನಗೆ ಲಕ್ಷಣ ಏನು ಹೇಳು ಲಕ್ಷಣ 6ನೇ ಕಲಾದಾಗ ಜ್ಞಾನ ಸೇ ಬಾಧ ಹೋನೆ ಏನು ಬರ್ತದನ್ರಿ ಅನಿರ್ವಚನೀಯ विचार चंद्रोदय वस्तु का संबंध ज्ञान से बाधा योग्य वस्तु का संबंध ज्ञान से बाद होने ನಿಶ್ಚಯ ಇಲ್ಲ. ಅದರ ಸಂಬಂಧ ಯಾವುದು ಜ್ಞಾನದ ಬಾಧ ಆಗ್ತದಲ್ಲ ಅದ್ರದ್ದು ಹೇಳ್ಬೇಡ್ರಿ. ಅಯೋಗ್ಯ ವಸ್ತು ಜ್ಞಾನದಿಂದ ಯಾವ ಬಾಧ ಆಗ್ತಾವ ಅವ್ರ ಸ್ವರೂಪ ಅಧ್ಯಾಸ ಹೇಳ್ರಿ. ಜ್ಞಾನದಿಂದ ಯಾವ್ದು ಬಾಧ ಆಗ್ತಾವ ನೋಡು ಬೆಳ್ಳಿ ಹಾವ ಇವು ಜ್ಞಾನದಿಂದ ಬಾಧ ಆಗ್ತಾವ ಅವ್ರ ಸ್ವರೂಪ ಅಧ್ಯಾಸ ಹೇಳ್ರಿ. ಜ್ಞಾನದಿಸೆ ಬಾಧ ನ ಹೋನಿ ಇವು ಹೋಗ್ಯ ವಸ್ತುಕ ಸಂಬಂಧ ಅಧ್ಯಾಸ. ಇವು ಜ್ಞಾನದಿಂದ ಶುಕ್ತಿ ನಂತರ ಬಾಧ ಆತಾವ पण ಮತ್ತೆ ಈಗ ಶುಕ್ತಿ ಜ್ಞಾನ ಆತ ಬಾಧ ಆತನ ಇಲ್ಲ ಆತ್ಮಜ್ಞಾನದಿಂದ ಬಾಧ ಆತನ ಅದಕ್ಕೆ ಸಂಬಂಧ ಅಧ್ಯಾಸ ಹೇಳ್ರಿ. ಚಂದ್ರೋದಯ ಹಾಂ ಹಾಂ ಚಂದ್ರೋದಯ ಇಲ್ಲಿ ಪ್ರಭಾಕರದಾಗ ಏನು ಮಾಡ್ಯಾರ ಅವರು ಏನು ರೀ ಜೈಸೆ ಶುಕ್ತಿ ಮೇ ರಜತ ಕಾ ಸ್ವರೂಪ ಅಧ್ಯಾಸ ಕೈ ಮಕಸು ಯಾವ ಪದಾರ್ಥದು ಪ್ರಭಾಕರದಾಗ ಸಂಬಂಧ ಅಧ್ಯಾಸದ ಯಾವ ಪದಾರ್ಥದ ಸ್ವರೂಪ ಪ್ರಥಮ ಸಿದ್ಧ ಇರಬೇಕು ಸಂಸರ್ಗ ಅಧ್ಯಾಸ ಲಕ್ಷಣ ಇಲ್ಲಿ ಅದು ಚಂದ್ರೋದಯದಂದು ಎರಡೂ ಒಂದೇ. ಆದರೂ ಸ್ವಲ್ಪ ಯಾವ ಪದ ಯಾಕೆ ಹಿಂಗೆ ಲಕ್ಷಣ ಮಾಡ್ಯಾರ ಇವರು ಅಂದ್ರೆ ಅನ್ಯೋನ್ಯ ಅಧ್ಯಾಸ ಏನು ಹೇಳ್ತೀರಿ ನೀವು ಆತ್ಮದ ಅನಾತ್ಮದಲ್ಲಿ
ಆತ್ಮಂದು ಅನಾತ್ಮ, ಅನಾತ್ಮಂದು ಆತ್ಮದಲ್ಲಿ. ಆತ್ಮಂದು ಅನಾತ್ಮದಲ್ಲಿ ಇದರ ಅಧ್ಯಾಸ ಹೇಳಿದ್ರಿ. ಆತ್ಮನೂ ಆರೋಪಿತ ಅದಲ್ಲ, ಆತ್ಮ ಆರೋಪಿತ ಆತನಿಲ್ಲ. ಆತ್ಮಂದು ಅನಾತ್ಮದಲ್ಲಿ ಹೇಳಿದರೆ ಆತ್ಮ ಆರೋಪಿತ ಅದ, ಮತ್ತು ಆರೋಪಿತ ಅಂದರೆ ಕಲ್ಪಿತ ಅದ. ಆರೋಪಿತ ಅಂದರೆ ಕಲ್ಪಿತ ಅದ. ಹಿಂಗೆ ಶಂಕ ಮಾಡಿದ್ರೆ ಅವರು ನಾವು ನಿನಗೆ ಗೊತ್ತಿಲ್ಲ, ಒಂದು ಸಂಬಂಧ ಅಧ್ಯಾಸ ಅದ, ಒಂದು ಸ್ವರೂಪ ಅಧ್ಯಾಸ ಅದ. ಇದಕ್ಕೇನು ಕೇಳ್ತೇವೆ, ಆ ಸಂಬಂಧ ಅಧ್ಯಾಸ ಎದಕ್ಕಂತೀರಿ ಅಂತ ಕೇಳಿದರೆ, ಯಾವ ಪದಾರ್ಥದ ಸ್ವರೂಪ ಪ್ರಥಮ ಸಿದ್ಧ ಹೋಗ್ಬೇಕು, ಮೊದಲು ಸಿದ್ಧ ಇರಬೇಕು. ಮೊದಲು ಅಂದರೆ ಅಧ್ಯಾಸ ಆಗೋಕ್ಕಿಂತ ಮೊದಲು ಸಿದ್ಧ ಇರಬೇಕು ಪದಾರ್ಥ. ಜಾ ಪದಾರ್ಥ का स्वरूप तो प्रथम सिद्ध होवे, व्यावहारिक होवे ಅಥವಾ ಪಾರಮಾರ್ಥಿಕ ಹೋವೆ. ವ್ಯಾವಹಾರಿಕ ಅಂದರೆ ಶುದ್ಧಿ ಹಗ್ಗ, पारमार्थिक अंदर आत्मा चेतन होवे. और ता पदार्थ का अध्यस्त पदार्थ में अनिर्वचनीय संबंध उपजे तो संसर्गाध्यास कहिए. ಆಯ್ತಾ? ಅಂದರೆ ಮೊದಲು ಸಿದ್ಧ ಇರಬೇಕು ಅವು ಎರಡು. 223 ಪೇಜ್ ನಂಬರ್ ಹಾಕ್ರಿ ಇಲ್ಲಿ. ಅಂದರೆ ಸಂಸರ್ಗಾಧ್ಯಾಸ ಸ್ವರೂಪಾಧ್ಯಾಸ ಎರಡು ಲಕ್ಷಣ ಇವರು ಇಲ್ಲಿ ಮಾಡ್ಯಾರ. 223 ಪೇಜ್ ನಂಬರ್. ಮೊದಲು 11ನೇ ಅಧ್ಯಾಸದಲ್ಲಿ ಶಂಕ ಮಾಡ್ಯಾರ ಅವರು. ಶಂಕಾಗೆ ಮತ್ತು ಅವರು ಸಮಾಧಾನ ಹೇಳ್ತಾರೆ. 11ನೇ ಅಧ್ಯಾಸದಲ್ಲಿ ಶಂಕಾ ಸಮಾಧಾನ 8ನೇ ಹೆಡಿಂಗ್ ಮ್ಯಾಲೆ. 8ನೇ ಹೆಡಿಂಗ್ದಾಗ 11ನೇ ಅಧ್ಯಾಸದಲ್ಲಿ ಶಂಕ ಆತ್ಮದ ಅನಾತ್ಮ, ಅನಾತ್ಮದ ಆತ್ಮ. ಆತ್ಮ ಅನಾತ್ಮದ ಅಂದರೆ ಆತ್ಮ ಆರೋಪಿತ ಅದ, ಆರೋಪಿತ ಅಂದರೆ ಕಲ್ಪಿತ ಅದ. ಅದಕ್ಕೆ ಹಿಂಗೆ ಈ ರೀತಿಯಿಂದ ಅಧ್ಯಾಸ ಎರಡು ಪ್ರಕಾರ, ಒಂದು ಸಂಸರ್ಗ ಅಧ್ಯಾಸ, ಒಂದು ಸಂಬಂಧ ಅಧ್ಯಾಸ. ಆಯಿತಾ? संसर्ग अध्यास कहे त्रितलिग इष्टरे अधिष्ठान का आरोपित से ಭಾಳ ಹೇಳ್ತಾ ಇದ್ದೀನಿ. ನಾಳೆ ನೋಡ ಗಂಟೆ ಆಯ್ತು, ಅದು ಮಿಸ್ಕೊಂಡು ಹೆಡಿಂಗ್ ಮುಗಿಯಲ್ಲ. ಅದೇ ಮುಂದೆ ಸಂಬಂಧ ಅಂದರೆ ಹೆಡಿಂಗ್ ದೊಡ್ಡದಿನ ಮುಗಿಯಲ್ಲ. ಅಂದರೆ ಸಿದ್ಧಾಂತದ ಸ್ವಲ್ಪ ತಿಳಿದ. ಬೆಳ್ಳಿ ಒಳಗೆ ಹಾಕಿರಲ್ಲು, ಹೊರಗೆ ಹಾಕಿರಲ್ಲು. ಎರಡು ತಿಳಿಲ್ಲ ಅಂದ್ರೆ ಹೋಗಿ ಬಿಡು, ಏನು ಹೇಳಕತ್ತಾನ ಅಂತ ಅನಿಸ್ತೇವೆ. ಬಟ್ ನಮ್ಮ ಸಿದ್ಧಾಂತರೇ ತಮ್ಗೆ ಅದೇ ಪಕ್ಕ ಗೊತ್ತಿದೆ. ಓಂ ಸಹನಾ ಭವತು